ರಾಜ್ಯದ ಯುವಜನರಲ್ಲಿ ಕ್ರೀಡೆ, ಸಾಂಸ್ಕೃತಿಕ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯ ಬೆಳೆಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ಭಾರತ್ ಜೋಡೋ ಯುವ ಸಂಘ ಯೋಜನೆ ಇದೀಗ ರಾಜಕೀಯ ಚರ್ಚೆಗೆ ಕಾರಣವಾಗ್ತಾ ಇದೆ. ಪ್ರತಿ ಸಂಘಕ್ಕೆ 10 ಲಕ್ಷ ಅನುದಾನ ನೀಡುವ ಪ್ರಸ್ತಾವನೆ ಹಿನ್ನೆಲೆಯಲ್ಲಿ ಸರ್ಕಾರದ ಹಣ ರಾಜಕೀಯ ಚಟುವಟಿಕೆಗಳಿಗೆ ದುರ್ಬಳಕೆಯಾಗದಂತೆ ತಡೆಯುವ ಸವಾಲು ಎದುರಾಗಿದೆ. ಸರ್ಕಾರದ ಯೋಜನೆಯಂತೆ ರಾಜ್ಯದ 6,000 ಗ್ರಾಮ ಪಂಚಾಯಿತಿಗಳು ಮತ್ತು 4,000 ನಗರ ವಾರ್ಡ್ಗಳಲ್ಲಿ ಒಟ್ಟು 10,000 ಯುವ ಸಂಘಗಳನ್ನು ಸ್ಥಾಪಿಸಲಾಗ್ತಾ ಇದೆ. ಪ್ರತಿ ಸಂಘಕ್ಕೆ 10 ಲಕ್ಷದಂತೆ 1,000 ಕೋಟಿ ಹಾಗೂ ಆಡಳಿತಾತ್ಮಕ ಮತ್ತು ಇತರ ವೆಚ್ಚಗಳಿಗೆ 10 ಕೋಟಿ ಸೇರಿ ಬರೋಬ್ಬರಿ 1,010 ಕೋಟಿ ವೆಚ್ಚವನ್ನ ಅಂದಾಜಿಸಲಾಗಿದೆ. ಇನ್ನ 16 ರಿಂದ 35 ವರ್ಷದೊಳಗಿನ ಕನಿಷ್ಠ 100 ಯುವಕರನ್ನ ಒಳಗೊಂಡಿರೋ ಸಂಘಗಳನ್ನ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ ಅಂದ್ರೆ 1960 ಅಡಿಯ ನೋಂದಾಯಿಸುವ ಕಡ್ಡಾಯ ಕ್ರೀಡೆ, ಯೋಗ, ಸಾಂಸ್ಕೃತಿಕ ಚಟುವಟಿಕೆಗೆ, ಸೈಬರ್ ಭದ್ರತೆ, ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಹಾಗೂ ಸಮುದಾಯದ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬಳಸಬೇಕಿದೆ. ಆದ್ರೆ ಭಾರಿ ಅನುದಾನದ ಕಾರಣ ಸ್ಥಳೀಯ ರಾಜಕೀಯ ಪ್ರಭಾವಿಗಳು, ಸಂಘಟನೆಗಳು ತಮ್ಮ ಹಿಡಿತಕ್ಕೆ ಪಡೆಯುವ ಆತಂಕ ವ್ಯಕ್ತ ಆಗ್ತಾ ಇದೆ. ಇನ್ನ ನೈಜ ಯುವಕರ ಬದಲಿಗೆ ರಾಜಕೀಯ ಕಾರ್ಯಕರ್ತರು, ಪದಾಧಿಕಾರಿಗಳಾದ್ರೆ ಯೋಜನೆಯ ಮೂಲ ಉದ್ದೇಶವೇ ಹಳಿ ತಪ್ಪುವ ಸಾಧ್ಯತೆ ಇಂದು ಚರ್ಚೆಗೆ ನಡೀತಾ ಇದೆ. ಇನ್ನ ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲಾಡಳಿತವು ಕಟ್ಟುನಿಟ್ಟಿನ ಬೈಲಾ ರೂಪಿಸಿ ಸಂಘಟನೆಗಳ ಚಟುವಟಿಕೆ ಮತ್ತು ಅನುದಾನದ ಬಳಕೆಯ ಮೇಲೆ ನಿಗಾ ಇಡುವ ಚಿಂತನೆ ನಡೆಸಿದೆ. ಸದಸ್ಯರು ಹಾಗೂ ತರಬೇತುದಾರರು ಆಯ್ಕೆಯಲ್ಲೂ ಪಾರದರ್ಶಕತೆ ತರಲು ಉದ್ದೇಶಿಸಲಾಗಿದೆ. ಇನ್ನ ಯುವ ಸಬಲೀಕರಣಕ್ಕಾಗಿ ರೂಪಿಸುವ ಈ ಯೋಜನೆ ರಾಜಕೀಯ ಹಸ್ತಕ್ಷೇಪಕ್ಕೆ ವೇದಿಕೆಯಾಗದೆ ನಿಜವಾಗಿಯೂ ಯುವ ಜನರ ಅಭಿವೃದ್ಧಿಗೆ ಬಳಕೆಯಾಗಬೇಕಾದ್ರೆ ಪಾರದರ್ಶಕ ನಿಯಮಗಳು ಮತ್ತು ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಅತ್ಯಗತ್ಯ ಎಂಬ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ.